ಈಗ ಪಪ್ಪಿ ವೀರೇಂದ್ರ ಜೊತೆ ವ್ಯವಹಾರ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ನಾಯಕಿ ಕುಸುಮಾ ಮನೆ ಮೇಲೆ ಇದೀಗ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಬೆಂಗಳೂರಿನ ಮಲ್ಲತಹಳ್ಳಿಯಲ್ಲಿ ಇರುವಂತಹ ಕುಸುಮಾ ಮನೆ ವೀರೇಂದ್ರ ಪಪ್ಪಿ ಜೊತೆ ಹನುಮಂತರಾಯಪ್ಪ ವ್ಯವಹಾರವನ್ನ ಹೊಂದಿದ್ದಾರೆ ಅನ್ನುವಂತಹ ಶಂಕೆಗಳು ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಇಡಿ ದಾಳಿಯನ್ನ ಮಾಡಿದೆ. ಹನುಮಂತರಾಯಪ್ಪ ಕಾಂಗ್ರೆಸ್ ನಾಯಕಿ ಕುಸುಮಾ ಅವರ ತಂದೆ. ಆರ್ಆರ್ ನಗರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ ಕುಸುಮಾ ಬೆಳಗ್ಗೆಯೇ ದಾಳಿಯನ್ನ ಮಾಡಿ ದಾಖಲೆಗಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಅಕ್ರಮ ಹಣ ವರ್ಗಾವಣೆಯ ಅಡಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಬೆಳಗ್ಗೆ 4:30ಕ್ಕೆ ಬಂದಿರುವಂತಹ ಇಡಿ ಅಧಿಕಾರಿಗಳು ಬಿಗಿ ಭದ್ರತೆಯೊಂದಿಗೆ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇಡಿ ಅಧಿಕಾರಿಗಳಿಗೆ ದೂರು ಬಂದಂತಹ ಹಿನ್ನೆಲೆಯಲ್ಲಿ ಇದೀಗ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಬೆಳ್ಳಂಬೆಳಗ್ಗೆ ಚಿತ್ರದುರ್ಗದ ಕಾಂಗ್ರೆಸ್ನ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಇಡಿ ಅಧಿಕಾರಿಗಳು ಬಿಗ್ ಶಾಕ್ ಅನ್ನ ಕೊಟ್ಟಿದ್ರು. ಅವರ ಜೊತೆ ವ್ಯವಹಾರವನ್ನ ನಡೆಸ್ತಾ ಇದ್ರು ಅನ್ನುವಂತಹ ಮಾಹಿತಿಯ ಮೇರೆಗೆ ಶಂಕೆಗಳು ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಇದೀಗ ಕುಸುಮಾ ಅವರ ಮನೆಯ ಮೇಲೂ ಕೂಡ ದಾಳಿ ಆಗಿದೆ. ಹನುಮಂತರಾಯಪ್ಪ ವ್ಯವಹಾರವನ್ನ ಹೊಂದಿದ್ರು ಪಪ್ಪಿ ಅವರ ಜೊತೆ ಅನ್ನುವಂತಹ ಮಾಹಿತಿಯ ಆಧಾರದ ಮೇರೆಗೆ ಈ ದಾಳಿಯಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆರ್ಆರ್ ನಗರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ ಕುಸುಮಾ ಬೆಳಗ್ಗೆಯೇ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ದಾಖಲೆಗಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಸಾಕಷ್ಟು ವ್ಯವಹಾರಗಳನ್ನ ಕೂಡ ಹೊಂದಿದ್ರು ಹನುಮಂತರಾಯಪ್ಪ ಪಪ್ಪಿ ಅವರ ಜೊತೆ ಅನ್ನುವಂತಹ ಖಚಿತ ಮಾಹಿತಿಯ ಮೇರೆಗೆ ಅಲ್ಲ, ಇದು ಶಂಕೆಗಳು ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಈ ದಾಳಿಯನ್ನ ಮಾಡಿದ್ದಾರೆ. ಸುಖಾಸುಮ್ಮನೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡುವುದಿಲ್ಲ. ಎಲ್ಲವೂ ಡಾಕ್ಯುಮೆಂಟ್ಸ್ ಅನ್ನ ಇಟ್ಟುಕೊಂಡೇ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ. ದಾಳಿಯನ್ನ ಮಾಡಿ ಒಂದಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಕೂಡ ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಬೆಳ್ಳಂಬೆಳಗ್ಗೆ ಅಂದ್ರೆ 4:30 ಇಡಿ ಅಧಿಕಾರಿಗಳು ಬಂದಿದ್ದಾರೆ ಅಂತಂದ್ರೆ ಇಲ್ಲಿಯವರೆಗೂ ಕೂಡ ಈ ದಾಳಿ ಮುಂದುವರೆದಿದೆ. ಏನೆಲ್ಲ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ, ಯಾವ ರೀತಿಯಾದಂತಹ ವ್ಯವಹಾರಗಳನ್ನ ಹನುಮಂತರಾಯಪ್ಪ ಅವರ ಜೊತೆ ಮಾಡ್ತಾ ಇದ್ರು ಪಪ್ಪಿ ಅವರು, ಯಾವ ವ್ಯವಹಾರಗಳ ಜೊತೆ ಇವರು ಕೂಡ ಶಾಮೀಲಾಗಿದ್ದಾರೆ, ಮತ್ತೆ ಎಷ್ಟು ಹಣವನ್ನ ಹೂಡಿಕೆ ಮಾಡಿದ್ದಾರೆ ಇಬ್ರು ಜೊತೆಗೂಡಿ ಅಂತ ಹೇಳಿ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಭದ್ರತಾ ಪಡೆಯೊಂದಿಗೆ ಇಡಿ ಆಫೀಸರ್ಸ್ಗಳು ಬಂದಿದ್ದಾರೆ. ಸೊ ಹಾಗಾಗಿ ಸದ್ಯಕ್ಕೆ ಇದೀಗ ದಾಖಲೆ ಪರಿಶೀಲನೆಗಳು ಆಗ್ತಾ ಇದೆ. ಈ ದಾಳಿ ನಿಜಕ್ಕೂ ಒಂದು ಕಡೆ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಎಲ್ಲೆಲ್ಲಿ ದಾಳಿ ಆಗಿದೆ? ಬರೀ ಮನೆ ಮಾತ್ರ ದಾಳಿ ಮಾಡಿದಾರಾ ಅಥವಾ ಅವರ ಕಚೇರಿಯ ಮೇಲೂ ದಾಳಿ ಆಗಿದೆಯಾ? ಎಷ್ಟು ಅಧಿಕಾರಿಗಳು ದಾಳಿ ಮಾಡಿದ್ರು? ಬೆಳಗ್ಗೆ 4:30ಕ್ಕೆ ದಾಳಿ ಆಗಿರುವಂಥದ್ದು. ಇಲ್ಲಿವರೆಗೂ ಕೂಡ ಇನ್ನೂ ದಾಳಿ ಮುಂದುವರೆದಿದ್ಯಾ? ಸದ್ಯಕ್ಕೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಅಂತ ಹೇಳಿ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕ ಮಾಡುವಂತಹ ಕೆಲಸವನ್ನ ಮಾಡ್ತೀವಿ. ನೋಡಿ, ಈ ಪಪ್ಪಿಯವರ ಮನೆಗೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. 7 ಖಾಸಗಿ ವಾಹನಗಳಲ್ಲಿ ಇಡಿ ಅಧಿಕಾರಿಗಳು ಬಂದು ದಾಳಿಯನ್ನ ಮಾಡಿ ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಕೂಡ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈಗ ಪಪ್ಪಿಯವರು ಕೂಡ ಇರಲಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಸದ್ಯ ಲಭ್ಯವಾಗ್ತಾ ಇರುವಂಥದ್ದು. ಇದರ ಹಿನ್ನೆಲೆಯಲ್ಲಿ ಪಪ್ಪಿಯವರ ಜೊತೆ ಒಂದಷ್ಟು ವ್ಯವಹಾರ ಸಂಬಂಧಗಳನ್ನ ಇಟ್ಕೊಂಡಿದ್ರು ಹನುಮಂತರಾಯಪ್ಪ ಅನ್ನುವಂತಹ ಶಂಕೆಯ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಈಗ ದಾಳಿಯನ್ನ ಮಾಡಿದ್ದಾರೆ ಕುಸುಮಾ ಅವರ ಮನೆ ಮೇಲೆ. ದಾಳಿಯನ್ನ ಮಾಡಿ ಇಲ್ಲಿಯವರೆಗೂ ಕೂಡ ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಬೆಂಗಳೂರಿನ ಮಲ್ಲತಹಳ್ಳಿಯಲ್ಲಿ ಇರುವಂತಹ ಕುಸುಮಾ ಅವರ ಮನೆ ಮೇಲೆ ಇದೀಗ ಇಡಿ ಅಧಿಕಾರಿಗಳು ದಾಳಿಯನ್ನ ಮುಂದುವರೆಸಿದ್ದಾರೆ. ಅವರ ಮನೆ ಮೇಲೆ ಸದ್ಯಕ್ಕೆ ದಾಳಿ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಎಲ್ಲೆಲ್ಲಿ ದಾಳಿ ಆಗಿದೆ? ಬರೀ ಕುಸುಮಾ ಅವರ ಮನೆ ಮೇಲೆ ಮಾತ್ರ ದಾಳಿ ಆಗಿದೆಯಾ ಅಥವಾ ಅವರ ಕಚೇರಿಯ ಮೇಲೂ ಕೂಡ ದಾಳಿ ಆಗಿದೆಯಾ? ಈಗ ಸದ್ಯಕ್ಕೆ ಬೆಳಗ್ಗೆ ಹನುಮಂತರಾಯಪ್ಪನವರು ಇದ್ರ ಜಸ್ಟ್ ಶಂಕೆನ ಅಥವಾ ಖಚಿತ ಮಾಹಿತಿಯ ಮೇರೆಗೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರಾ? ಎಷ್ಟು ಅಧಿಕಾರಿಗಳು ಈ ಸಂದರ್ಭದಲ್ಲಿ ಇದ್ರು ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಅಂತ ಹೇಳಿ?
ರಮ್ಯಾ, ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ ಮನೆ ಮೇಲೆ ದಾಳಿ ಮಾಡಿದಂತ ಇಡಿ ಅಧಿಕಾರಿಗಳು ಸಾಕಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಈ ಅವರ ವೀರೇಂದ್ರ ಪಪ್ಪಿ ಏನಿದ್ದಾರೆ, ಅವರಿಗೆ ಸಂಪರ್ಕವನ್ನ ಹೊಂದಿದಂತ ಕಾಂಗ್ರೆಸ್ನ ಕುಸುಮಾ ಏನಿದ್ದಾರೆ, ಅವರ ತಂದೆ ಹನುಮಂತರಾಯಪ್ಪ ಏನಿದ್ದಾರೆ, ಅವರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಸಾಕಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಕಾಂಗ್ರೆಸ್ ಮುಖಂಡ ಆಗಿರುವಂತಹ ಹನುಮಂತರಾಯಪ್ಪ ಅವರ ಮನೆ ನಿವಾಸ ಸೇರಿದಂತೆ ಅವರ ಕಚೇರಿ ಏನಿದೆ, ಅನ್ನಪೂರ್ಣೇಶ್ವರಿ ನಗರದ ಕೆಂಗುಂಟೆ ಸರ್ಕಲ್ ಬಳಿ ಇರುವಂತಹ ಮುದ್ದೇನಪಾಳ್ಯ ಅಂತ ಏರಿಯಾ ಏನಿದೆ, ಅವರ ಏರಿಯಾದಲ್ಲಿ ಇರುವಂತಹ ಅವರ ನಿವಾಸದ ಮೇಲೆ ದಾಳಿಯನ್ನ ಮಾಡಿದ್ರೆ. ಪ್ರಮುಖವಾಗಿ ಇಲ್ಲಿ ಶಾಸಕ ವೀರೇಂದ್ರ ಪಪ್ಪಿ ಮೇಲೆ ನಡೆದಿರುವಂತಹ ದಾಳಿಯನ್ನ ಮುಂದುವರೆದ ಭಾಗವಾಗಿ ಮತ್ತೆ ಈ ದಾಳಿಯನ್ನ ಹನುಮಂತರಾಯಪ್ಪ ಮೇಲೆ ಮಾಡಿರುವಂತದ್ದು. ಬೆಳಗ್ಗೆ 5 ಗಂಟೆ ಸುಮಾರಿಗೆ ಇಡಿ ಅಧಿಕಾರಿಗಳು 2 ಇನೋವಾ ಗಾಡಿಗಳಲ್ಲಿ ಒಟ್ಟು 8 ಜನಕ್ಕೂ 10 ಜನಕ್ಕೂ ಹೆಚ್ಚು ಅಧಿಕಾರಿಗಳು ಅಲ್ಲಿ ದಾಳಿಯನ್ನ ಮಾಡಿರುವಂತದ್ದು. ಜೊತೆಗೆ ಕೇಂದ್ರ ಭದ್ರತಾ ಪಡೆಯಿಂದನೂ ಕೂಡ ಸಾಕಷ್ಟು ಸೆಕ್ಯೂರಿಟಿನ ಕೂಡ ಇಟ್ಕೊಂಡು ಇಡಿ ಅಧಿಕಾರಿಗಳು ಹೋಗಿರುವಂತದ್ದು. ಸದ್ಯ ಹನುಮಂತರಾಯಪ್ಪ ಪುತ್ರ ಜೊತೆಗೆ ವೀರೇಂದ್ರ ಪಪ್ಪಿ ವ್ಯವಹಾರನ ಇಟ್ಕೊಂಡಿದ್ರು ಅಂತ ಹೇಳಿ ಸಾಕಷ್ಟು ಮಾಹಿತಿ ಕೂಡ ಸಿಕ್ಕಿತ್ತು, ದಾಖಲೆ ಕೂಡ ಸಿಕ್ಕಿತ್ತು. ಹೀಗಾಗಿ ಹನುಮಂತರಾಯಪ್ಪ ನಿವಾಸದಲ್ಲಿ ಶೋಧವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ವೀರೇಂದ್ರ ಪಪ್ಪಿ ಏನಿದ್ರೆ ಅವ್ರಿಗೆ ಸಂಬಂಧಪಟ್ಟಂತ ಕೆಲವೊಂದಷ್ಟು ವ್ಯವಹಾರಗಳನ್ನ ಹನುಮಂತರಾಯಪ್ಪ ಅವರ ಮಗ ಮಾಡಿದ್ರು. ಜೊತೆಗೆ ಹಣದ ಟ್ರಾನ್ಸಾಕ್ಷನ್ ಕೂಡ ಇತ್ತು, ಬೇನಾಮಿ ಆಸ್ತಿಯನ್ನ ಕೂಡ ಮಾಡಲಾಗಿತ್ತು. ಜೊತೆಗೆ ಈ ಆನ್ಲೈನ್ ಗೇಮಿಂಗ್ ಏನಿದೆ, ಕ್ಯಾಸಿನೋ ಗೇಮ್ ನಿಂದ ಅಕ್ರಮವಾಗಿ ವ್ಯವಹಾರ ಹಣದ ವರ್ಗಾವಣೆ ಏನಿತ್ತು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಡಿ ಅಧಿಕಾರಿಗಳು ವೀರೇಂದ್ರ ಪಪ್ಪಿ ಸೇರಿದಂತೆ ಇವತ್ತು ಅವರ ಸಹೋದರರ ಮನೆ ಮೇಲೂ ಕೂಡ ಚಿತ್ರದುರ್ಗ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ದಾಳಿಯನ್ನ ಮಾಡಿದರೆ. ಗೋವಾದಲ್ಲೂ ಕೂಡ 2 ಪ್ರಕರಣ ದಾಖಲಾಗಿದೆ ವೀರೇಂದ್ರ ಪಪ್ಪಿ ವಿರುದ್ಧವಾಗಿ. ಹೀಗಾಗಿ ಇದು ಮುಂದುವರೆದ ಭಾಗವಾಗಿ ಇವತ್ತು ಅನ್ನಪೂರ್ಣೇಶ್ವರಿ ನಗರದಲ್ಲಿರುವಂತಹ ಮುದ್ದೇನಪಾಳ್ಯ ಏರಿಯಾ ಏನಿದೆ, ಅಲ್ಲಿ ಕಾಂಗ್ರೆಸ್ ಮುಖಂಡ ಆಗಿರುವಂತಹ ಹನುಮಂತರಾಯಪ್ಪ ಅವರ ನಿವಾಸದ ಮೇಲೆ ಕೂಡ ದಾಳಿಯನ್ನ ಮಾಡಿದ್ರೆ. ಸಾಕಷ್ಟು ದಾಖಲೆಯನ್ನ ಮುಂದೆ ಇಟ್ಕೊಂಡು ತನಿಖೆನ ಮಾಡ್ತಾ ಇದ್ರೆ. ಜೊತೆಗೆ ವೀರೇಂದ್ರ ಪಪ್ಪಿ ಏನಿದ್ರೆ ಅವರ ಜೊತೆ ಯಾವ ರೀತಿಯಾಗಿ ವ್ಯವಹಾರ ನಡೆಸ್ತಾ ಇದ್ರೆ, ಯಾವ ಬಿಸ್ನೆಸ್ ಕೂಡ ಇತ್ತು, ಜೊತೆಗೆ ವ್ಯವಹಾರದ ವಿಚಾರ ಏನು, ಜೊತೆಗೆ ಒಂದು ಅಕೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್ ಸೇರಿದಂತೆ ಅವರ ಮಧ್ಯದಲ್ಲಿ ಇರುವಂತ ಬಿಸ್ನೆಸ್ ಗಳಲ್ಲಿ ಯಾವ ರೀತಿಯಾಗಿ ಹಣದ ವ್ಯವಹಾರ ನಡೆದಿತ್ತು, ಎಲ್ಲ ವಿಚಾರವನ್ನ ಮುಂದಿಟ್ಕೊಂಡು ಹನುಮಂತರಾಯಪ್ಪನಿಗೆ ಕ್ವಶನ್ ಮಾಡುವಂತ ಕೆಲಸವನ್ನ ಅಲ್ಲಿ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ರೆ. ಸದ್ಯ ಈಗಿರುವಂತ ಮಾಹಿತಿಯನ್ನ ನೋಡಿದ್ರೆ ಸಂಜೆವರೆಗೂ ಕೂಡ ಈ ದಾಳಿ ಮುಂದುವರಿಯುತ್ತೆ. ಸಾಕಷ್ಟು ದಾಖಲೆಗಳನ್ನ ಇಟ್ಕೊಂಡಿದ್ದಾರೆ. ಹೀಗಾಗಿ ದಾಳಿಯನ್ನ ನಡೆಸಿರುವಂತ ಇಡಿ ಅಧಿಕಾರಿಗಳು ಕ್ವಶನ್ ಅನ್ನ ಹನುಮಂತರಾಯಪ್ಪ ಅವ್ರಿಗೆ ಮಾಡ್ತಾ ಇರುವಂತದ್ದು. ಸದ್ಯ ಸಂಜೆ ಒಳಗೆ ಯಾವ ರೀತಿಯಾಗಿ ಬಿಸ್ನೆಸ್ ಇತ್ತು, ಜೊತೆಗೆ ಎಷ್ಟು ಕೋಟಿ ವ್ಯವಹಾರವನ್ನ ಮಾಡಿದ್ರು ಇವರಿಬ್ರು ಸೇರ್ಕೊಂಡು ಅಂತ ಹೇಳಿ ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಿರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.